ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣುಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಪಾಪಾವಿದ್ದ ದೈತ್ಯಪೂಗಾವಿದ್ದ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವನಿಯಾಮಕ ಅನಂತರೂಪ ಭಗವತ್ ಕಾರ್ಯಸಾಧಕ ಪರಮದಯಾಲು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ ಅಗ್ನಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ಕೃಪಾ ಪಾತ್ರಭೂತ ಸಲ್ಲೋಕ ಕೃಪಾಲು ಶ್ರೀ ಬ್ರಹ್ಮರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವತ್ ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹಾರವತ್ ಹೃದಯ ನಿಧಾಯ ಸರ್ವ ಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ಕರ್ಮಭುವಿ ಅವತೀರ್ಣಾನಾಂ ತಥಾ ಅವತೀರ್ಯ ಸಕಲ ಸಚ್ಚಾಸ್ತ್ರಕರ್ತॄಣಾಂ ಸರ್ವದುರ್ಮತ ಭಂಜಕಾನಾಂ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ. ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ಹಿಂದಿನ ಪ್ರವಚನದಲ್ಲಿ ಸರ್ವ ದುರ್ಮತ ಭಂಜಕಾನಾಂ ಸಕಲ ದುರ್ಮತಗಳನ್ನು ನಾಶ ಮಾಡಿದರು ಮಧ್ವಾಚಾರ್ಯರು ಅಂತ ಹೇಳಿದ್ದಾಗಿದೆ. ದುರ್ಮತಗಳನ್ನು ನಾಶ ಮಾಡಿದ ಮೇಲೆ ಸಮತ ಸ್ಥಾಪನೆ ಆಗಬೇಕು. ಅದರನ್ನೇ ರಾಯರು ಹೇಳ್ತಾರೆ, ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ. ಶ್ರೀಮದ್ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪಿಸಿದರು. ಶ್ರೀಮದ್ವೈಷ್ಣವ ಸಿದ್ಧಾಂತ ಎಂದಿನಿಂದ ಬಂದಿದ್ದು ಅಂದರೆ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ, ಅನಾದಿ ಕಾಲದಿಂದ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾಗಿ ಬಂದಿರುವ ಶ್ರೀಮದ್ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಪ್ರತಿಷ್ಠಾಪಕರು ಮಧ್ವಾಚಾರ್ಯರು. ಇನ್ನು ಈ ಪಂಕ್ತಿಯ ವಿಶೇಷ ವಿವರಣೆ ನೋಡೋಣ. ವೈಷ್ಣವ ಸಿದ್ಧಾಂತ ಅನಾದಿಯಿಂದ ಪ್ರಾಪ್ತವಾದದ್ದು. ಯಾರಿಗೆ ಮೊದಲು ಉಪದೇಶ ಮಾಡಿದರು ಅಂದರೆ ಸಾಕ್ಷಾತ್ ಸರ್ವೋತ್ತಮನಾದ ಶ್ರೀಹರಿ ಆದಿಯಲ್ಲಿ ತತ್ವೋಪದೇಶವನ್ನು ಚತುರ್ಮುಖ ಬ್ರಹ್ಮನಿಗೆ ಮಾಡಿದರು. ಸೃಷ್ಟಿಕರ್ತನು ಸಕಲ ಜಗತ್ತಿಗೆ ಪಿತಾಮಹನಾದ ಬ್ರಹ್ಮನಿಂದ ಪರಂಪರಾಗತವಾಗಿ ಬಂದಿದ್ದೇ ಈ ಸಿದ್ಧಾಂತ. ವೈಷ್ಣವ ಸಿದ್ಧಾಂತ ಅನಾದಿ ಮೂಲ ಇರುವಂಥದ್ದು. ವಂಶಸ್ಯಾದೀನ್ ಸನಕಾದೀನ್ ಒಂದೇ ಅಂತ ಪ್ರಮಾಣ ವಾಕ್ಯಗಳಲ್ಲಿ ಹೇಳಿರುವಂತೆ ಆ ಪರಂಪರಾಗತವಾಗಿ ಬಂದಿರುವ ಈ ವೈಷ್ಣವ ಸಿದ್ಧಾಂತ ಆ ಪರಂಪರೆಯಲ್ಲಿ, ಆ ಸತ್ ಪರಂಪರೆಯಲ್ಲಿ ಬಂದ ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ಜೀವೋತ್ತಮರಾದ ವಾಯುದೇವರು ಭಗವಂತನ ಆಜ್ಞೆಯ ಮೇರೆಗೆ ಕಲಿಯುಗದಲ್ಲಿ ಭೂಮಿಯ ಮೇಲೆ ಅವತಾರ ಮಾಡಿ ಆ ಅಚ್ಯುತ ಪ್ರೇಕ್ಷರಿಂದ ಸನ್ಯಾಸವನ್ನು ಪಡೆದು ಆನಂದ ತೀರ್ಥನಾಮಧೇಯರಾಗಿ
ಮಧ್ವಾಚಾರ್ಯರಾಗಿ ಪ್ರಸಿದ್ಧರಾಗಿ ಆ ಸದ್ವೈಷ್ಣವ ಸಿದ್ಧಾಂತವನ್ನು ಸ್ಥಿರಪಡಿಸಿ ಅದರ ಸಂಬಂಧಪಟ್ಟಿರುವ ಸಂಶಯಗಳು ಏನು ಅಚ್ಯುತ ಪ್ರೇಕ್ಷಾಚಾರ್ಯರಿಗಿತ್ತು ಆ ಸಂಶಯಗಳನ್ನೆಲ್ಲ ಪರಿಹಾರ ಮಾಡಿ ಆ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವ ವಾದಗಳನ್ನೆಲ್ಲ ಖಂಡಿಸಿ ನಿರ್ಭಯವಾಗಿ ವೈಷ್ಣವ ಸಿದ್ಧಾಂತವನ್ನು ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದರು. ಬ್ರಹ್ಮನಿಂದ ಮಧ್ವಾಚಾರ್ಯರವರೆಗೂ ಪರಂಪರಾಗತವಾಗಿ ಬಂದಿರುವ ಆ ವೈಷ್ಣವ ಸಿದ್ಧಾಂತದ ವಿಷಯ ವಿವರವನ್ನು ನಾರಾಯಣ ಪಂಡಿತಾಚಾರ್ಯರಿಂದ ರಚಿಸಲ್ಪಟ್ಟ ಶ್ರೀ ಮಣಿಮಂಜರಿ ಗ್ರಂಥದಲ್ಲಿ ನಾವು ನೋಡಬಹುದು. ಇದು ಪ್ರಾಪ್ತವಾಗಿ ಬಂದಿರುವಂಥದ್ದು ಶ್ರೀಮದ್ ವೈಷ್ಣವ ಸಿದ್ಧಾಂತ. ಅದಕ್ಕೆ ಪೂರಕವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಮಾಡಿರುವ ಉಪದೇಶವೇ ಅದೇ ಪ್ರಮಾಣವಾಗಿದೆ. ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಉಪದೇಶವನ್ನು ಮಾಡ್ತಾನೆ. ಅಂದರೆ ವೈಷ್ಣವ ಸಿದ್ಧಾಂತ ಸತ್ಪರಂಪರೆ ಅಂತ ಕೃಷ್ಣನೇ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡುವ ಮೂಲಕ ತಿಳಿಸ್ತಾನೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ಷವಾನ್ ಅಹಮವ್ಯಯಂ ವಿವಸ್ವಾನ್ಮನವೇ ವಿಕ್ಷಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಮಿಮಂ ರಾಜರ್ಷಯೋ ವಿದುಃ ಸ ಕಾಲೇನೇಹ ಮಹತಾ ಯೋಗೋ ನಷ್ಟಃ ಪರಂತಪ ಸ ಏವಾಯಂ ಮಯಾ ತೇ ಅದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಏತದುತ್ತಮಂ. ಕೃಷ್ಣ ಈ ರೀತಿ ಹೇಳ್ತಾನೆ ಅರ್ಜುನನಿಗೆ, ಭಗವಂತನೆಲ್ಲ ಹೊಂದುವುದಕ್ಕೆ ಪಡೆಯುವುದಕ್ಕೆ ಪ್ರಧಾನ ಸಾಧನವಾದ ನಿವೃತ್ತ ಕರ್ಮ ಲಕ್ಷಣದ ಯೋಗ ಎಂದು ಕರೆಯಲ್ಪಡುವಂಥ ಜ್ಞಾನೋಪಾಯ, ಭಗವಂತನನ್ನು ಹೊಂದುವುದಕ್ಕೆ ಸಾಧನ ಯಾವುದು? ಜ್ಞಾನೋಪಾಯ. ಅಂತಹ ಜ್ಞಾನೋಪಾಯವನ್ನು ನಾನು ಅಂದರೆ ಕೃಷ್ಣ ಮೊಟ್ಟ ಮೊದಲಿಗೆ ಸೂರ್ಯನಿಗೆ ಉಪದೇಶ ನಾನು ಮಾಡಿದೆ. ಸೂರ್ಯ ಅನಂತರ ತನ್ನ ಮಗನಾದ ಶ್ರಾದ್ದದೇವ ಮನುವಿಗೆ ಉಪದೇಶ ಮಾಡಿದ. ಮನುವು ತನ್ನ ಮಗನಾದ ಇಕ್ಷ್ವಾಕುವಿಗೆ ಉಪದೇಶ ಮಾಡಿದ. ಇಕ್ಷ್ವಾಕುವಿನಿಂದ ಪರಂಪರೆಯಾಗಿ ಈ ಜ್ಞಾನವು ರಾಜರ್ಷಿಗಳಿಗೆ ಪ್ರಾಪ್ತವಾಯಿತು. ಆಮೇಲೆ ಬಹುಕಾಲ ಗತಿಸಿದ ಮೇಲೆ ಈ ಯೋಗಜ್ಞಾನ ನಷ್ಟವಾಯಿತು. ಹೇ ಅರ್ಜುನ, ನೀನು ನನ್ನ ಭಕ್ತನೂ ಸಖನೂ ಆಗಿದ್ದಾದ ಕಾರಣ ಅನಾದಿಯಾಗಿ ಇರುವಂತಹ ಈ ರಹಸ್ಯವನ್ನು ನಿನಗೆ ನಾನು ಆದರದಿಂದ ಪ್ರೀತಿಯಿಂದ ಉಪದೇಶ ಮಾಡ್ತಾ ಇದ್ದೇನೆ ಎಂದು ಭಗವಂತನ ಈ ಗೀತೋಪದೇಶವೇ ವೈಷ್ಣವ ಸಿದ್ಧಾಂತ ಎಂಬ ವಿಷಯವನ್ನು ಮಧ್ವಾಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಗೀತಾ ಪ್ರಸ್ಥಾನದಲ್ಲಿ ಒಂದಾದ ಗೀತಾ ಭಾಷ್ಯದಲ್ಲಿ ಹೇಳಿದ್ದಾರೆ. ವೈಷ್ಣವ ಸಿದ್ಧಾಂತ ಇದು ವೈಷ್ಣವ ಸಿದ್ಧಾಂತ ಪರಂಪರಾ ಪ್ರಾಪ್ತವಾಗಿ ಬಂದಿದ್ದು ಸತ್ಸಿದ್ಧಾಂತ ಎಂಬುವುದನ್ನು ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಎಂದು ಮಧ್ವಾಚಾರ್ಯರು ತಮ್ಮ ಗೀತಾ ಭಾಷ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ವೈಷ್ಣವ ಸಿದ್ಧಾಂತ ಏನು ಅಂದರೆ ಭಗವಂತನೇ ಸರ್ವೋತ್ತಮ, ಅವನೇ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ 8 ಕಾರ್ಯಗಳು ಮಾಡುವವನು, ಅವನೇ ಜಗನ್ನಾಥ, ಜಗತ್ಪಿತ, ಜಗದೊಡೆಯ, ಅವನೊಬ್ಬನೇ ಸರ್ವತಂತ್ರ ಸ್ವತಂತ್ರ, ಉಳಿದವರೆಲ್ಲರೂ ಅಸ್ವತಂತ್ರರು. ಅವನಲ್ಲಿ ಈಶ ದಾಸ ಭಾವದಿಂದ ಭಕ್ತಿಯನ್ನು ಮಾಡಿ ಅವನನ್ನು ಹೊಂದಬೇಕು. ಬ್ರಹ್ಮ ಸತ್ಯ, ಜಗತ್ತೂ ಸತ್ಯ ಅಂತ ಈ ರೀತಿಯಾಗಿ ಏನು ದ್ವೈತ ಸಿದ್ಧಾಂತ ಇದೆ, ಇದೇ ಸದ್ವೈಷ್ಣವ ಸಿದ್ಧಾಂತ. ಈ ಸಿದ್ಧಾಂತವನ್ನು ಮುನಿತ್ರಯರಲ್ಲಿ ಒಬ್ಬರಾದಂತಹ ಮಧ್ವಮುನಿ, ಜಯಮುನಿ, ವ್ಯಾಸಮುನಿ ಎಂದು ಮುನಿತ್ರಯರಲ್ಲಿ ಒಬ್ಬರಾದಂತಹ ವ್ಯಾಸರಾಜ ಗುರುಸಾರ್ವಭೌಮರು ಒಂದೇ ಶ್ಲೋಕದಲ್ಲಿ ನವಪ್ರಮೇಯಗಳಾಗಿ ನವರತ್ನಗಳಾಗಿ ನಮಗೆ ತಿಳಿಸಿಕೊಡ್ತಾರೆ. ಶ್ರೀಮನ್ ಮಧ್ವಮತೆ ಹರಿಃ ಪರತರಃ
ಸತ್ಯಂ ಜಗತ್ತತ್ವತೋ ಭಿನ್ನಾ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂಗತಾಃ ಮುಕ್ತಿರ್ನೈಜ ಸುಖಾನುಭೂತಿಃ ಅಮಲಾ ಭಕ್ತಿಶ್ಚ ತತ್ಸಾಧನಂ ಹಿ ಅಕ್ಷಾದಿತ್ರಿತಯಂ ಪ್ರಮಾಣಮಖಿಲಾಂನಾಯೈಕವೇದ್ಯೋ ಹರಿಃ. ಶ್ರೀಮದ್ವೈಷ್ಣವ ಸಿದ್ಧಾಂತವನ್ನೆಲ್ಲ ಸಾರಭೂತವಾಗಿ 9 ಪ್ರಮೇಯಗಳಾಗಿ ನವಪ್ರಮೇಯಗಳಾಗಿ ತಿಳಿಸಿಕೊಡ್ತಾರೆ. ಈ ನವಪ್ರಮೇಯಗಳು ನವರತ್ನಗಳಂತೆ ಇದೆ. ಅವು ಯಾವುದು ನವಪ್ರಮೇಯಗಳು ಅಂದರೆ, ಶ್ರೀಮನ್ ಮಧ್ವಮತೆ ಹರಿಃ ಪರತಃ, ಮಧ್ವಮತದಲ್ಲಿ ಹರಿಯೇ ಸರ್ವೋತ್ತಮನು. ಸತ್ಯಂ ತತ್ವತಃ, ಜಗತ್ತು ಸತ್ಯ. ಭಿನ್ನ ಜೀವಗಣಾಃ ಹರೇರನುಚರಾಃ, ಈ ಜೀವಗಣವೆಲ್ಲವೂ ಭಗವಂತನಿಂದ ಮತ್ತು ತಮ್ಮಲ್ಲಿ ತಾವು ಪರಸ್ಪರ ಒಬ್ಬರಿಂದ ಒಬ್ಬರು ಭಿನ್ನವಾಗಿದ್ದಾರೆ. ಮತ್ತು ಜೀವರೆಲ್ಲರೂ ವಿಷ್ಣುವಿನ ಭೃತ್ಯರು, ಅನುಚರರು, ಅನುಯಾಯಿಗಳು. ಜೀವರಲ್ಲಿ ಪರಸ್ಪರ ತಾರತಮ್ಯ ಇದೆ. ಮುಕ್ತಿರ್ನೈಜ ಸುಖಾನುಭೂತಿ, ಮುಕ್ತಿ ಅಂತ ಹೇಳಿದರೆ ಸ್ವಸ್ವರೂಪಾನಂದದ ಆವಿರ್ಭಾವವೇ ಮುಕ್ತಿ. ಭಕ್ತಿ ಅಮಲಾ ಭಕ್ತಿಶ್ಚ ತತ್ಸಾಧನ, ಶುದ್ಧವಾದ ಭಕ್ತಿಯೇ ಮುಕ್ತಿಗೆ ಕಾರಣ, ಸಾಧನ. ಅಕ್ಷಾದಿತ್ರಿತಯಂ ಪ್ರಮಾಣಂ, ಪ್ರತ್ಯಕ್ಷ ಅನುಮಾನ ಆಗಮಗಳೆಂಬ 3 ಪ್ರಮಾಣಗಳು 3. ಆಮ್ನಾಯೈಕ ವೇದ್ಯೋ ಹರಿ, ಶ್ರೀಹರಿ ಸರ್ವವೇದ ಮುಖ್ಯ ಪ್ರತಿಪಾದ್ಯನಾಗಿದ್ದಾನೆ, ವೇದೈಕ ಗಮ್ಯನಾಗಿದ್ದಾನೆ, ವೇದಗಳಿಂದಲೇ ತಿಳಿಯಪಡತಕ್ಕವನಾಗಿದ್ದಾನೆ. ಈ 9 ಪ್ರಮೇಯಗಳು ವೈಷ್ಣವ ಸಿದ್ಧಾಂತದ ನವರತ್ನಗಳಂತೆ ಇದೆ. ಹೀಗೆ ಮಧ್ವಾಚಾರ್ಯರು ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ಶ್ರೀಮದ್ವೈಷ್ಣವ ಸಿದ್ಧಾಂತವನ್ನು ಏನು ಪ್ರತಿಷ್ಠಾಪನೆ ಮಾಡಿದರು, ಪ್ರತಿಷ್ಠಿಸಿದರು, ಆ ಸಿದ್ಧಾಂತದ ಇಡೀ ಸಿದ್ಧಾಂತವನ್ನೆಲ್ಲ ಸಾರಭೂತವಾಗಿ 9 ಪ್ರಮೇಯಗಳಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಒಂದೊಂದು ಪ್ರಮೇಯವು ಮಹಾ ಗಹನವಾದದ್ದು. ಅವುಗಳನ್ನು ಇಷ್ಟೊತ್ತಿಗೆ ನಮ್ಮ ಜ್ಞಾನರಸ ಗುಳಿಗೆಗಳಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದಾಗಿದೆ. ಮತ್ತು ಇವಾಗ ನಾನು ವಿವರಣೆ ಮಾಡಲಿಕ್ಕೆ ಹೋದರೆ ಭಾಳ ಸಮಯ ತಗೊಳ್ಳುತ್ತೆ, ಸಂಕ್ಷಿಪ್ತವಾಗಿ ವಿವರಣೆ ಮಾಡೋದಕ್ಕೂ ಕೂಡ. ಆದರೆ ಇನ್ನು ನಮ್ಮ ಪ್ರವಚನ ಮುಂದೆ ಹೋಗಬೇಕಾದ ಕಾರಣ ಇಲ್ಲಿಗೆ ಈ ವಿಷಯವನ್ನು ಮುಗಿಸಿ, ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಎಂಬ ಈ ವಿಷಯವನ್ನು ಮುಗಿಸಿ, ಈ ನವಪ್ರಮೇಯಗಳನ್ನು ಸಂದರ್ಭಾನುಸಾರ ಬಂದಾಗ ಸಂಕ್ಷಿಪ್ತವಾಗಿ ವಿವರಣೆ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಇನ್ನು ಮುಂದೆ ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ಸರ್ವದಾ ಭಗವದಾಜ್ಞೆಯ ಭಗವತ್ಸನ್ನಿಧೌ ಪೂಜ್ಯಾನಾಂ ತಥಾ ಭಗವತಾ ದತ್ತವರಾಣಾಂ ಎಂಬುವ ಮುಂದಿನ ಪಂಕ್ತಿಯನ್ನು ನಾಳೆ ನಮ್ಮ ಪ್ರವಚನದಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.